ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಚಿನ್ ತೆಂಡೂಲ್ಕರ್ ಅವರ ಮಗ ಅರ್ಜುನ್ ತೆಂಡೂಲ್ಕರ್ ಅವರ ಮದುವೆ ಬಗ್ಗೆ ಜನರು ಸದಾ ಕುತೂಹಲದಿಂದ ಮಾತನಾಡ್ತಾರೆ. ಕ್ರಿಕೆಟ್ ಲೋಕದ ದಿಗ್ಗಜರ ಕುಟುಂಬದಲ್ಲಿ ನಡೆಯುವ ಯಾವುದೇ ಸಮಾರಂಭವೇ ಆಗಲಿ ಅದು ಅಭಿಮಾನಿಗಳ ಗಮನ ಸೆಳೆಯದೇ ಇರೋದಿಲ್ಲ. ಅವರ ಮದುವೆಯ ಸಂಭ್ರಮವನ್ನು ಕಲ್ಪಿಸಿಕೊಂಡ್ರೆ ಅದು ನಿಜಕ್ಕೂ ಒಂದು ಅದ್ಭುತ ಹಬ್ಬದಂತೆ ಕಾಣಿಸುತ್ತೆ. ಮದುವೆ ಸಮಾರಂಭವೇ ಒಂದು ರಾಜಮನೆತನದ ಹಬ್ಬದಂತೆ ಕಂಗೊಳಿಸ್ತಿತ್ತು. ಸುತ್ತಮುತ್ತಲೆಲ್ಲ ಬಣ್ಣ ಬಣ್ಣದ ಹೂವಿನ ಅಲಂಕಾರ, ಮಿಂಚುವ ಲೈಟ್ಗಳು ಮತ್ತು ಸೊಗಸಾದ ವೇದಿಕೆ ಸಮಾರಂಭಕ್ಕೆ ಒಂದು ವಿಶೇಷ ಮೆರುಗು ನೀಡ್ತಿದ್ವು. ಅತಿಥಿಗಳಾಗಿ ಬಂದವರೆಲ್ಲ ಹಲವರು ಕ್ರಿಕೆಟ್ ಲೋಕದ ಗಣ್ಯರು, ಚಿತ್ರರಂಗದ ಕಲಾವಿದರು ಮತ್ತು ಕುಟುಂಬದ ಆತ್ಮೀಯರು ಇದ್ದರು. ಎಲ್ಲರ ಮುಖದಲ್ಲಿ ಸಂತೋಷದ ನಗು ಕಂಗೊಳಿಸುತ್ತಿತ್ತು. ಮದುವೆಯ ಕ್ಷಣದಲ್ಲಿ ವರನಾಗಿ ನಿಂತಿದ್ದ ಅರ್ಜುನ್ ತುಂಬ ಸೊಗಸಾಗಿ ಮತ್ತು ಆತ್ಮವಿಶ್ವಾಸದಿಂದ ಕಾಣಿಸ್ತಿದ್ರು. ಅವರ ಪಕ್ಕದಲ್ಲಿ ನಿಂತಿದ್ದ ವಧು ಕೂಡ ಪಾರಂಪರಿಕ ಉಡುಪಿನಲ್ಲಿ ಮಿನುಗುತ್ತಿದ್ದರು. ವೇದಿಕೆಯ ಮೇಲೆ ನಡೆಯುತ್ತಿದ್ದ ಪ್ರತಿಯೊಂದು ವಿಧಿವಿಧಾನವು ಸಾಂಪ್ರದಾಯಿಕ ಸೊಬಗನ್ನು ತೋರುತ್ತಿದ್ವು. ಕುಟುಂಬದವರು ಮತ್ತು ಸ್ನೇಹಿತರು ಹರ್ಷೋದ್ಗಾರಗಳಿಂದ ಆ ಕ್ಷಣವನ್ನು ಇನ್ನಷ್ಟು ವಿಶೇಷವನ್ನಾಗಿಸ್ತಿದ್ರು. ಈ ಸಂತಸದ ಕ್ಷಣದಲ್ಲಿ ತಂದೆಯಾಗಿರುವ ಸಚಿನ್ ತೆಂಡೂಲ್ಕರ್ ಅವರ ಮುಖದಲ್ಲಿ ಅಪಾರ ಸಂತೋಷ ಕಂಡುಬರ್ತಿತ್ತು. ಮಗನ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಕ್ಷಣವನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಹೆಮ್ಮೆ ಮತ್ತು ಸಂತೋಷ ಸ್ಪಷ್ಟವಾಗಿತ್ತು. ಕುಟುಂಬದ ಎಲ್ಲರೂ ಒಂದಾಗಿ ಸೇರಿ ಆ ಸಂಭ್ರಮವನ್ನು ಹಬ್ಬದಂತೆ ಆಚರಿಸ್ತಿದ್ರು. ಒಟ್ಟಿನಲ್ಲಿ ಅರ್ಜುನ್ ತೆಂಡೂಲ್ಕರ್ ಅವರ ಮದುವೆ ಕೇವಲ ಒಂದು ಕುಟುಂಬದ ಸಮಾರಂಭವಷ್ಟೇ ಅಲ್ಲ, ಅದು ಸಂತೋಷ, ಪ್ರೀತಿ ಮತ್ತು ಸಂಪ್ರದಾಯಗಳ ಸಂಗಮವಾಗಿದ್ದ ಒಂದು ಅದ್ಭುತ ಕ್ಷಣವಾಗಿತ್ತು. ಆ ದಿನದ ನೆನಪುಗಳು ಅಲ್ಲಿದ್ದ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸದಾ ಉಳಿಯುವಂತಿತ್ತು. ಇನ್ನು ಸಚಿನ್ ತೆಂಡೂಲ್ಕರ್ ಮಗಳು ಸಾರಾ ತೆಂಡೂಲ್ಕರ್ ಅವರ ಸೌಂದರ್ಯದ ಬಗ್ಗೆ ಹೇಳೋದಾದರೆ, ಸಾರಾ ತೆಂಡೂಲ್ಕರ್ ಅವರು ಭಾರತದ ಕ್ರಿಕೆಟ್ ದಿಗ್ಗಜರಾದ ಸಚಿನ್ ತೆಂಡೂಲ್ಕರ್ ಅವರ ಮಗಳು. ತಮ್ಮ ಸೌಂದರ್ಯ, ಸರಳತೆ ಮತ್ತು ಸ್ಮೈಲಿಂದ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪಾರ ಜನಪ್ರಿಯತೆ ಪಡೆದಿದ್ದಾರೆ. ಅವರ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಸಾಲದು ಎಂದು ಹಲವರು ಹೇಳ್ತಾರೆ. ಸಾರಾ ಅವರ ಮುಖದಲ್ಲಿ ಒಂದು ವಿಶಿಷ್ಟವಾದ ಮೃದುತನ ಇದೆ. ಅವರ ಕಣ್ಣುಗಳು ತುಂಬ ಅಭಿವ್ಯಕ್ತಿಯಿಂದ ಕೂಡಿದ್ದು ನೋಡಿದವರೆಲ್ಲ ಮನಸ್ಸು ಕ್ಷಣಾರ್ಧದಲ್ಲಿ ಸೆಳೆಯುತ್ತದೆ. ಆ ಕಣ್ಣುಗಳು ಕಾಣುವ ಆತ್ಮವಿಶ್ವಾಸ ಮತ್ತು ಸೌಮ್ಯತೆ ಅವರ ವ್ಯಕ್ತಿತ್ವವನ್ನು ಇನ್ನಷ್ಟು ಹೊಳೆಯುವಂತೆ ಮಾಡುತ್ತದೆ. ಅವರ ನಗು ತುಂಬ ಮಧುರವಾಗಿದೆ. ಅವರ ನಕ್ಕಾಗ ಮುಖದ ಮೇಲೆ ಕಾಣುವ ಆ ಪ್ರಕಾಶವೇ ಅವರ ಸೌಂದರ್ಯದ ಮುಖ್ಯ ಆಕರ್ಷಣೆ. ಸಹಜವಾದ ಕಾಂತಿ ಮತ್ತು ಸರಳ ಮೆರುಗು ಅವರ ಚರ್ಮದಲ್ಲಿ ಕಾಣ್ತದೆ. ಆದ್ದರಿಂದ ಅವರು ಯಾವುದೇ ಅತಿಯಾದ ಅಲಂಕಾರವಿಲ್ಲದೆ ಕೂಡ ತುಂಬ ಸುಂದರವಾಗಿ ಕಾಣ್ತಾರೆ. ಸಾರಾ ಅವರ ಸ್ಮೈಲ್ ಕೂಡ ತುಂಬ ಗಮನ ಸೆಳೆಯುತ್ತೆ. ಪಾರಂಪರಿಕ ಸೀರೆ ಧರಿಸಿದಾಗ ಅವರು ಒಬ್ಬ ರಾಜಕುಮಾರಿ ಅಂತ ಕಾಣ್ತಾರೆ ಮತ್ತು ಆಧುನಿಕ ಉಡುಪುಗಳಲ್ಲಿ ಕಾಣಿಸ್ಕೊಂಡಾಗ ಅವರ ಸ್ಟೈಲಿಶ್ ಲುಕ್ ಯುವಜನರ ಮೆಚ್ಚುಗೆ ಪಡೆಯುತ್ತೆ. ಅವರ ಪ್ರತಿಯೊಂದು ಲುಕ್ಕು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ. ಒಟ್ಟಿನಲ್ಲಿ ಸಾರಾ ತೆಂಡೂಲ್ಕರ್ ಅವರ ಸೌಂದರ್ಯವು ಕೇವಲ ಹೊರಗಿನ ರೂಪವಷ್ಟಲ್ಲದೆ ಅವರ ಸರಳತೆ, ಆತ್ಮವಿಶ್ವಾಸ ಮತ್ತು ವಿನಯಶೀಲತೆಯಲ್ಲೂ ಕಾಣುತ್ತದೆ. ಅದಕ್ಕಾಗಿ ಹಲವರು ಅವರನ್ನು ನ್ಯಾಚುರಲ್ ಬ್ಯೂಟಿ ಅಂತಲೂ ಕೂಡ ಕರೀತಾರೆ. ಸಾರಾ ತೆಂಡೂಲ್ಕರ್ ಅವರ ಶಿಕ್ಷಣ ಬಗ್ಗೆ, ಅವರ ಎಜುಕೇಷನ್ ಬಗ್ಗೆ ಹೇಳೋದಾದರೆ, ಸಾರಾ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಧೀರುಭಾಯ್ ಅಂಬಾನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದರು. ಈ ಶಾಲೆ ಭಾರತದ ಅತ್ಯುತ್ತಮ ಶಾಲೆಗಳಲ್ಲಿ ಒಂದಾಗಿ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಅವರು ಉತ್ತಮ ಅಂಕಗಳೊಂದಿಗೆ ತಮ್ಮ ಶಾಲಾ ಶಿಕ್ಷಣವನ್ನು ಮುಗಿಸಿದರು. ಶಾಲೆಯ ನಂತರ ಅವರು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ನಿರ್ಧರಿಸಿದರು. ನಂತರ ಅವರು ಯೂನಿವರ್ಸಿಟಿ ಕಾಲೇಜ್ ಲಂಡನ್ನಲ್ಲಿ ಮೆಡಿಸಿನ್ ವಿಷಯದಲ್ಲಿ ಪದವಿ ಅಭ್ಯಾಸ ಮಾಡಿದರು. ಲಂಡನ್ನ ಈ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಸಾರಾ ಅವರು ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸಿದರು. ಅದಕ್ಕಾಗಿ ಮೆಡಿಸಿನ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ಎಂದು ಹೇಳ್ತಾರೆ. ಅವರ ಕುಟುಂಬ ಕ್ರಿಕೆಟ್ ಲೋಕದಲ್ಲಿ ಪ್ರಸಿದ್ಧರಾಗಿದ್ದರು. ಸಾರಾ ತಮ್ಮ ಶಿಕ್ಷಣದ ಮೂಲಕ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಳ್ಳಲು ಪ್ರಯತ್ನಿಸಿದರು. ವಿದ್ಯಾಭ್ಯಾಸದಲ್ಲೂ ವ್ಯಕ್ತಿತ್ವದಲ್ಲೂ ಅವರು ಸದಾ ಶ್ರೇಷ್ಠತೆ ತೋರಿಸಿದ್ದಾರೆ. ಇದಿಷ್ಟು ಮಾಹಿತಿ ಸಚಿನ್ ತೆಂಡೂಲ್ಕರ್ ಅವರ ಪರಿವಾರದಾಗಿದೆ. ಇನ್ನಷ್ಟು ವಿಶೇಷವಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಹೊಸತನದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಎಲ್ರಿಗೂ ಲವ್ ಯು ಆಲ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಎಲ್ರಿಗೂ ಲವ್ ಯು ಆಲ್.